ಲೂಕ 5ನೇ ಅಧ್ಯಾಯ 17ನೇ ವಚನ. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯದ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ. ಏನಂತಿದೆ? ಆತನು ಒಂದು ದಿನ ಉಪದೇಶ ಮಾಡುತ್ತಿರುವಾಗ, ಇಲ್ಲೇನೋ ಉಪದೇಶ ಮಾಡುತ್ತಿರುವಾಗ ಅಂತ ಇದೆ ಅಲ್ಲವೇ? ಸ್ವಲ್ಪ ಕೆಳಕ್ಕೆ ಹೋಗೋಣ. 18ನೇ ವಚನ. 17ನೇ ವಚನದಲ್ಲೇನಿದೆ? ಆತನು ಉಪದೇಶ ಮಾಡುತ್ತಿರುವಾಗ. 18ನೇ ವಚನದಲ್ಲೇನಿದೆ? ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರೂ ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ಯೇಸುವಿನ ನಡುವೆ ಮುಂದೆ ಇಳಿಯಬಿಟ್ಟರು. ಇದೆಲ್ಲ ಎಲ್ಲಿ ನಡೆಯುತ್ತಿದೆ ಹೇಳಿ? ಪೇತ್ರನ ಮನೆಯಲ್ಲಿ ನಡೆಯುತ್ತಿರುವ ಸಂಘಟನೆ. ಕಪೆರ್ನೌಮಿನಲ್ಲಿ ಯೇಸು ಒಂದು ಮನೆಯಲ್ಲಿದ್ದಾರೆ ಎಂದು ಹೇಳಲಾದಾಗ ಅದು ಪೇತ್ರನ ಮನೆಯೆಂದು ನಿಖರವಾಗಿ ಲಿಖಿಸಲ್ಪಡಲಿಲ್ಲ. ಆದರೆ ಯೇಸು ಕಪೆರ್ನೌಮಿನಲ್ಲಿ ನಿವಾಸಿಸುತ್ತಾರೆ, ಅದು ಪೇತ್ರನ ಮನೆಯಾಗಿರಬೇಕು. ಯಾಕೆಂದರೆ ಪೇತ್ರನಲ್ಲದೆ ಆ ದಿನ ಕಪೆರ್ನೌಮಿನಲ್ಲಿ ಯೇಸುಕ್ರಿಸ್ತನನ್ನು ಬಹಳ ಪ್ರೀತಿಸಿದ್ದು ಯಾರು ಪ್ರಿಯರೇ? ಬೇಥೆನಿ ಗ್ರಾಮಕ್ಕೆ ಹೋದ್ರೆ ಯೇಸು ಯಾರ ಮನೆಗೆ ಹೋಗ್ತಾ ಇದ್ರು ಹೇಳಿ? ಮಾರ್ತಾ ಮರಿಯಳ ಮನೆಗೆ ಹೋಗ್ತಿದ್ರು. ಕಾರಣವೇನು? ಅವರು ಯೇಸುವನ್ನು ಬಹಳವಾಗಿ ಪ್ರೀತಿಸಿದ್ರು. ಅವರು ತಮ್ಮ ಮನೆಯನ್ನು ಯೇಸುವಿಗಾಗಿ ತೆರೆದಿರುವುದರಿಂದ ಕಪೆರ್ನೌಮಿನಲ್ಲಿ ಪೇತ್ರ, ಆಂದ್ರಿಯ ಇದ್ರು. ಹಾಗಾಗಿ ಇವಾಗ್ಲೂ ಕೂಡ ನೀವು ಕಪೆರ್ನೌಮಿಗೆ ಹೋಗುವಾಗ ಖಂಡಿತವಾಗಿಯೂ ಪೇತ್ರನ ಮನೆಗೆ ಕರೆದೊಯ್ತಾರೆ. ಹೋಲಿ ಲ್ಯಾಂಡ್ ಟ್ರಿಪ್ನಲ್ಲಿ ಇದು ಪೇತ್ರನ ಮನೆಯಾಗಿದೆ. ಇಗೋ ಈ ಕೋಣೆಯಲ್ಲಿಯೇ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರುವಾಗ ಯೇಸು ಸ್ವಸ್ಥಪಡಿಸಿದ್ರು ಎಂದು ತೋರಿಸ್ತಾರೆ. ಸೊ ಬೈಬಲ್ ಪಂಡಿತರು ಹೇಳುವುದೇನೆಂದ್ರೆ ಅದು ಪೇತ್ರನ ಮನೆಯಾಗಿತ್ತು. ಪೇತ್ರನೇ ಯೇಸುವನ್ನು ತನ್ನ ಮನೆಗೆ ಆಹ್ವಾನಿಸಿದನು. ಯೇಸು ಆ ಮನೆಯಲ್ಲೇ ಉಳ್ಕೊಂಡಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಜಾಗ್ರತೆಯಿಂದ ಕೇಳ್ರಿ. ಯೇಸು ಆ ಮನೆಯಲ್ಲಿ ಇರುವಾಗ ಆ ಮನೆಯೆಲ್ಲ ಜನಸಂದಡಿಯಿಂದ ತುಂಬಿಕೊಂಡಿತಂತೆ ಪ್ರಿಯರೇ. ಹಾಗೆಯೇ ಯೇಸು ಕಲ್ವರಿ ಟೆಂಪಲ್ನಲ್ಲಿರುವುದರಿಂದ ಕಲ್ವರಿ ಟೆಂಪಲ್ ಜನಸಮೂಹದಿಂದ ತುಂಬಿಕೊಳ್ತಿದೆ. ಅರ್ಥವಾಗ್ತಿದೆಯಾ ನಿಮಗೆ? ಯಾಕೆ ತಾನೇ ನಮ್ಮ ಕಲ್ವರಿ ಟೆಂಪಲ್ಗೆ ಜನರು ತಂಡೋಪತಂಡದಲ್ಲಿ ಬರ್ತಿದ್ದಾರೆ ಗೊತ್ತಾ? ಎದಕ್ಕಾಗಿ? ಬಲ್ಬುಗಳಿಗೋಸ್ಕರವೋ? ಬಲ್ಬುಗಳಿಗೋಸ್ಕರ ಬರಲ್ಲ, ಲೈಟಿಂಗ್ಗಳಿಗೋಸ್ಕರ ಬರಲ್ಲ, ಡೆಕೋರೇಷನ್ಗೋಸ್ಕರ ಬರಲ್ಲ. ಕಲ್ವರಿ ಟೆಂಪಲ್ಗೆ ಜನರು ಬರ್ತಿರೋದಾದ್ರೆ ಕಲ್ವರಿ ಟೆಂಪಲ್ನಲ್ಲಿ ದೇವರು ಇದ್ದಾರೆ. ಕಲ್ವರಿ ಟೆಂಪಲ್ನಲ್ಲಿಯೂ ದೇವರಿದ್ದಾರೆ. ಆ ದಿನ ಪೇತ್ರನ ಮನೆಯಲ್ಲಿ ಯೇಸು ಇರುವುದರಿಂದಲೇ ಆ ಮನೆ ಜನರಿಂದ ತುಂಬಿತು. ಸರಿ, ಎಲ್ಲಿಂದ ಅವರೆಲ್ಲ ಬಂದಿದ್ರಂತೆ? ಯೂದಾಯ ಗ್ರಾಮಗಳಿಂದಲೂ, ಗಲಿಲಾಯ ಪ್ರಾಂತ್ಯದಿಂದಲೂ, ಯೆರೂಸಲೇಮಿನಿಂದಲೂ, ದೂರ ದೂರ ಪ್ರಾಂತ್ಯಗಳಿಂದಲೂ ಜನರು ಆಗೋ ಅಲ್ಲಿಗೆ ಬಂದಿದ್ರಂತೆ. ಎಲ್ಲಿಗೆ? ಪೇತ್ರನ ಮನೆಯಲ್ಲಿ ಯೇಸು ಇದ್ದಾಗ ಅಲ್ಲಿಗೆ ಬಂದಿದ್ರಂತೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ತಾನೇ ಕಲ್ವರಿ ಟೆಂಪಲ್ಗೆ ಜನರು ಎಲ್ಲೆಲ್ಲಿಂದಲೋ ಬರ್ತಿದ್ದಾರೆ? ಕೇವಲ ಹೈದರಾಬಾದ್ ಸಿಕಿಂದ್ರಾಬಾದ್ನಿಂದಷ್ಟೇ ಅಲ್ಲ, ಬೇರೆ ರಾಜ್ಯಗಳ 4 ಮೂಲೆಗಳಿಂದಲೂ ತಂಡೋಪತಂಡವಾಗಿ ಜನರು ಬರ್ತಿದ್ದಾರೆ. ನಮ್ಮ ಕಲ್ವರಿ ಟೆಂಪಲ್ಗೆ ಮುಂಬೈನಿಂದಲೂ ಕೂಡ ಬರ್ತಾರೆ, ಗೊತ್ತಾ ನಿಮಗೆ? ಚೆನ್ನೈನಿಂದಲೂ ಬರ್ತಾರೆ ನಮ್ಮ ಕಲ್ವರಿ ಟೆಂಪಲ್ಗೆ ಭಾನುವಾರದ ಆರಾಧನೆಗೋಸ್ಕರ, ಗೊತ್ತಾ ನಿಮಗೆ? ಬ್ಯಾಂಗ್ಳೂರಿನಿಂದ ಬರ್ತಾರೆ ಕಲ್ವರಿ ಟೆಂಪಲ್ನಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ. ವಿಶಾಖಪಟ್ನಂನಿಂದ ಬರ್ತಾರೆ, ರಾಜಮಂಡ್ರಿನಿಂದ ಬರ್ತಾರೆ, ಕಾಕಿನಾಡದಿಂದ ಬರ್ತಾರೆ, ಆದಿಲಾಬಾದ್ನಿಂದ, ಕರೀಂನಗರ್ನಿಂದ, ಕರ್ನೂಲ್ನಿಂದ ಬರ್ತಾರೆ, ಕಡಪದಿಂದ ಬರ್ತಾರೆ, ಒಂಗೋಲ್ನಿಂದ ಬರ್ತಾರೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ? ನಮ್ಮ ಕಲ್ವರಿ ಟೆಂಪಲ್ಗೆ ಬರುವಂತಹ ಜನರು ನಮ್ಮ ತೆಲುಗು ರಾಜ್ಯಗಳಿಂದಲೂ ಸುತ್ತಲಿರುವ ರಾಜ್ಯಗಳಿಂದಲೂ ಅನೇಕ ಸಾವಿರಾರು ಜನರು ತಂಡೋಪತಂಡವಾಗಿ ಕಲ್ವರಿ ಟೆಂಪಲ್ಗೆ ಬರ್ತಿದ್ದಾರೆ. ಕಲ್ವರಿ ಟೆಂಪಲ್ ಭಾನುವಾರ ಬಂದು ನೋಡಿದ್ರೆ ಜನಸಮೂಹದಿಂದ ತುಂಬಿಕೊಂಡಿರುತ್ತೆ. ಜನರಿಂದ ತುಂಬಿ ತುಳುಕಿ ಹೊರಚೆಲ್ಲುತ್ತದೆ. ಕಾರಣ ಗೊತ್ತಾ? ಕಲ್ವರಿ ಟೆಂಪಲ್ನಲ್ಲಿ ವಾಕ್ಯ ಸ್ವರೂಪಿಯಾಗಿರುವ ಕ್ರಿಸ್ತನೂ ಸಂಚರಿಸುತ್ತಿದ್ದಾರೆ. ಅದೇ ಇದಕ್ಕೆ ನಿದರ್ಶನ. ಆ ದಿನ ಯೇಸು ಇರುವಂತಹ ಮನೆ ಜನರಿಂದ ತುಂಬಿಕೊಂಡಿತು. ಅವರು ಯಾವ್ಯಾವ ಸ್ಥಳದಿಂದ ಬಂದ್ರೆಂದು ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಈ ಒಂದು ಸಂಘಟನೆ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ, ಮಾರ್ಕನ ಸುವಾರ್ತೆಯಲ್ಲಿ ನೋಡ್ತೇವೆ, ಲೂಕನ ಸುವಾರ್ತೆಯಲ್ಲಿಯೂ ಕೂಡ ನೋಡ್ತೇವೆ. ಹಾಗಾಗಿ ಲೂಕನ ಸುವಾರ್ತೆಯಲ್ಲಿ ಏನ್ ನೋಡ್ತೇವೆ? ಯೇಸು ಕ್ರಿಸ್ತನು ಆ ಮನೆಯಲ್ಲಿ ಏನ್ ಮಾಡ್ತಿದ್ದಾರಂತೆ? ಗಮನ ಕೊಟ್ಕೇಳಿ. ಉಪದೇಶ ಮಾಡುತ್ತಿರುವಾಗ ಮೇಲಿಂದ ಮೇಲೆ ಹೇಳ್ತೇನೆ ಕೇಳಿ. ಯೇಸು ಈ ಲೋಕಕ್ಕೆ ಬಂದಿರೋದು ಸುವಾರ್ತೆ ಪ್ರಕಟಿಸುವುದಕ್ಕಾಗಿ. ಯೇಸು ಈ ಲೋಕಕ್ಕೆ ಬಂದಿರೋದು ರಕ್ಷಣೆಯ ವಾರ್ತೆ ಪ್ರಕಟಿಸುವುದಕ್ಕಾಗಿ, ದೇವರ ರಾಜ್ಯದ ಕುರಿತಾದ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ. ನಶಿಸಿ ಹೋಗುತ್ತಿರುವ
ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಇದೇ ಸತ್ಯವಾಗಿದೆ, ಎಂದೆಂದಿಗೂ ಸತ್ಯವಾಗಿರುತ್ತೆ. ಇನ್ನು ಸ್ವಸ್ಥತೆ ಅನ್ನುತ್ತೀರೋ, ನಮ್ಮ ಜೀವಿತದಲ್ಲಿರುವ ಅವಶ್ಯಕತೆ ತೀರಿಸುವುದು ಅನ್ನುತ್ತೀರೋ, ಅದು ಸೆಕೆಂಡರಿ. ಏನದು? ಸೆಕೆಂಡ್ರಿ. ಯಾಕೆಂದರೆ ನಮ್ಗೆ ಅವಶ್ಯಕತೆಗಳಿರುವಾಗ ದೇವರು ನಮ್ಮ ಅವಶ್ಯಕತೆ ತೀರಿಸುತ್ತಾರೆ. ಆರ್ಥಿಕ ಸಮಸ್ಯೆಗಳಿರುವಾಗ, ಆರೋಗ್ಯ ವಿಷಯದಲ್ಲಿ ಸಮಸ್ಯೆ ಇರುವಾಗ, ಕುಟುಂಬದಲ್ಲಿ ಸಮಸ್ಯೆಗಳಿರುವಾಗ ಆ ಸಮಸ್ಯೆಗಳನ್ನು ದೇವರೇ ತೀರಿಸುತ್ತಾರೆ. ಕಾರಣ ಆತನು ನಮ್ಮನ್ನು ಪ್ರೀತಿಸುವುದರಿಂದ. ಆದರೆ ಕೇಳಿ ಪ್ರಿಯರೇ, ಆ ಸಮಸ್ಯೆಗಳು ತೀರಿಸಬೇಕಾದ್ರೆ, ನಮಗೆ ಆರೋಗ್ಯ ಕೊಡಬೇಕಾದ್ರೆ, ಆರ್ಥಿಕ ಸ್ಥಿರತೆ ಕೊಡಬೇಕಾದ್ರೆ, ನಮಗಿರುವ ಕುಟುಂಬ ಸಮಸ್ಯೆಗಳನ್ನು ತೀರಿಸಬೇಕಾದರೆ ಯೇಸುಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬರುವ ಅವಶ್ಯಕತೆ ಇಲ್ಲ. ಆತನು ಈ ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚೆಯೇ ಹಳೆ ಒಡಂಬಡಿಕೆಯಲ್ಲಿ ಅನೇಕರನ್ನು ಸ್ವಸ್ಥಪಡಿಸಿದ್ದಾರೆ, ಅನೇಕರ ಸಮಸ್ಯೆಗಳನ್ನು ತೀರಿಸಿದ್ದಾರೆ, ಆರ್ಥಿಕ ತೊಂದರೆಗಳನ್ನು ತೀರಿಸಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ಪ್ರವಾದಿಯ ಹೆಂಡತಿ ಎಲಿಷನ ಬಳಿಗೆ ಬಂದು ಹೇಳ್ತಾಳೆ, ಅಯ್ಯ, ಸಾಲಗಾರರು ಬಂದು ನನ್ನ ಮಕ್ಕಳನ್ನು ಕರೆದೊಯ್ತಿದ್ದಾರೆಂದಾಗ ದೇವರು ಅದ್ಭುತ ಮಾಡುತ್ತಾರೆ. ಎಲಿಯನನ್ನು ಸೇರಿಸಿಕೊಂಡಿರುವ ಚೆರಾಪ್ತೆ ವಿಧವೆಯ ಮಗನು ಸತ್ತು ಹೋದಾಗ ಎಲಿಯನ ಮುಖಾಂತರ ದೇವರೇನ್ ಮಾಡಿದ್ರು? ಸತ್ತವನನ್ನು ಎಬ್ಬಿಸಿದ್ರು. ಇಸ್ರಾಯೇಲ್ ಪ್ರಜೆಗಳು ಅರಣ್ಯದಲ್ಲಿ ಆಹಾರವಿಲ್ಲದೆ ಬಳಲುತ್ತಿರುವಾಗ ಮನ್ನವನ್ನೇ ಸುರಿಸಿ ಅವರನ್ನು ಪೋಷಿಸಿದ್ರು ಪ್ರಿಯರೇ. ಅವರಿಗೆ ನೀರಿಲ್ಲದೆ ದಾಹದಿಂದ ಬಳಲುತ್ತಿರುವಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿದ್ರು ಪ್ರಿಯರೇ. ಅವರು ಪ್ರಯಾಣ ಮಾಡುವಾಗ ಕೆಂಪು ಸಮುದ್ರ ಅಡ್ಡ ಬಂದಾಗ ಅದನ್ನು 2 ಭಾಗವನ್ನಾಗಿ ಮಾಡಿ ಮಾರ್ಗವನ್ನು ತೋರಿಸಿಕೊಟ್ರು ಪ್ರಿಯರೇ. ಅಂದರೆ ಮನುಷ್ಯರಿಗೆ ಬೇಕಾದದ್ದು ಆರೋಗ್ಯವೇ ಆಗಿದ್ದೇ ಆದರೆ, ಮನುಷ್ಯರಿಗೆ ಬೇಕಾದದ್ದು ಸ್ವಸ್ಥತೆಯೇ ಆಗಿದ್ದೇ ಆದರೆ, ಬೇಕಾದದ್ದು ಆರ್ಥಿಕ ಬಲವಾಗಿರೋದಾದ್ರೆ, ಮನುಷ್ಯರಿಗೆ ಬೇಕಾದದ್ದು ಆಹಾರವೇ ಆಗಿದ್ದೇ ಆದರೆ, ಇವೆಲ್ಲವನ್ನು ಕೂಡ ಯೇಸುಕ್ರಿಸ್ತನು ತಾನು ಬರುವುದಕ್ಕಿಂತ ಮುಂಚೆಯೇ ಮಾಡಿ ಮುಗಿಸಿದಾರಲ್ಲವೇ. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಪ್ರಾರ್ಥಿಸಿರುವ ಪ್ರತಿಯೊಬ್ಬರ ಅವಶ್ಯಕತೆಯನ್ನು ದೇವರು ತೀರಿಸಿದ್ದಾರೆ. ಆದರೆ ಯೇಸು ಯಾಕೆ ಬಂದಿದ್ದಾರೆಂದ್ರೆ, ಮತ್ತೆ ಹೇಳ್ತೇನೆ ಕೇಳಿ, ನಿಮ್ಮ ಶರೀರ ಸಂಬಂಧವಾದ, ಆರ್ಥಿಕ ಸಂಬಂಧವಾದ, ಕುಟುಂಬ ಸಂಬಂಧವಾದ ಅವಶ್ಯಕತೆ ತೀರಿಸಲು ಯೇಸು ಬರುವ ಅವಶ್ಯಕತೆ ಇರಲಿಲ್ಲ. ಮತ್ತೆ ಯಾಕೆ ಬಂದ್ರು? ನೀವು ನಶಿಸಿ ಹೋಗುತ್ತಿರುವುದಕ್ಕಾಗಿ, ನಿಮ್ಮ ಆತ್ಮ ನರಕಕ್ಕೆ ಹೋಗುತ್ತಿರುವುದಕ್ಕಾಗಿ. ಹಾಗೆ ನರಕಕ್ಕೆ ಹೋಗುತ್ತಿರುವ ನಿಮ್ಮ ಆತ್ಮ ರಕ್ಷಿಸಲ್ಪಡಬೇಕಾದ್ರೆ ಒಂದೇ ಒಂದು ಮಾರ್ಗವಿದೆ. ಅದೇನೆಂದರೆ ಪಾಪ ಪರಿಹಾರದ ಬಲಿಯಾಗಿ, ಪ್ರಾಯಶ್ಚಿತ್ತ ಬಲಿಯಾಗಿ ನಿಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯಿತು. ಅರ್ಥವಾಯ್ತಾ? ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿರುವ ಅತ್ಯಂತ ಪ್ರಧಾನವಾದ ಕಾರಣ, ನಿಜವಾದ ಕಾರಣ, ನಿಮ್ಮನ್ನು ನಿಮ್ಮ ಆತ್ಮವನ್ನು ರಕ್ಷಿಸುವುದಕ್ಕಾಗಿ. ಕ್ರೈಸ್ತಿಯ ಸಮಾಜವೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿಯೇ ಯೇಸುವಿನ ಬಳಿಗೆ ನೀವು ಹೋಗಬೇಕಾದಾಗೆಲ್ಲ ಹೋಗಬೇಕಾದ ಪ್ರಧಾನ ಕಾರಣವೇನೆಂದರೆ ರಕ್ಷಣೆಗೋಸ್ಕರವೇ. ಯಾವುದೇ ಸೇವಕನಾಗಲಿ ತಾನು ಮಾಡುವ ಸೇವೆ ಪ್ರಧಾನ ಉದ್ದೇಶ ನಶಿಸಿ ಹೋಗುವಂತಹ ಆತ್ಮಗಳನ್ನು ರಕ್ಷಿಸುವಂಥದ್ದೇ. ಪ್ರತಿ ಸೇವಕನಿಗೂ ದೇವರು ಕೊಟ್ಟಿರುವ ಜವಾಬ್ದಾರಿಕೆಯಾಗಿದೆ. ನೀವು ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರಿ, ಎದುರು ನೋಡುತ್ತಾ ಇರಿ, ನಾನು ಹೋಗಿ ಪವಿತ್ರಾತ್ಮನನ್ನು ಕಳಿಸುತ್ತೇನೆ. ಆತನು ಬಂದಾಗ ನೀವು ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರಿ. ಯಾವಾಗ ನೀವು ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರೋ ನೀವು ನನಗೆ ಸಾಕ್ಷಿಗಳಾಗಿ ಜೀವಿಸುತ್ತೀರಿ. ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿ ಜೀವಿಸುತ್ತೀರಿ. ಅದನ್ನೇ ಪ್ರಿಯರೇ ಯೇಸುಕ್ರಿಸ್ತನು ಹೇಳಿರುವುದು. ಪವಿತ್ರಾತ್ಮನನ್ನು ನಮಗೆ ಅನುಗ್ರಹಿಸಲ್ಪಟ್ಟಿರುವ ಪ್ರಧಾನ ಕಾರಣ, ಆತನು ಅನುಗ್ರಹಿಸಿರುವ ಶಕ್ತಿಯ ಉದ್ದೇಶ, ನೀವು ಒಬ್ಬರೇ ರಕ್ಷಿಸಲ್ಪಟ್ಟು ಆತ್ಮ ಸಂಬಂಧವಾದ ವರಗಳಿಂದ ತುಂಬಲ್ಪಟ್ಟು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುತ್ತಾ ಸಭೆಯೊಳಗೇ ಭಜನೆ ಮಾಡುತ್ತಾ ಕೂತ್ಕೊಳ್ಳುವುದಕ್ಕಾಗಲ್ಲ, ನಶಿಸಿ ಹೋಗುತ್ತಿರುವ ಆತ್ಮಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿರುವ ಕ್ರಿಸ್ತನಿಗೆ ನೀವು ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿಯೇ ದೇವರು ಪವಿತ್ರಾತ್ಮನನ್ನು ನಿಮಗೆ ಅನುಗ್ರಹಿಸಿದ್ದಾರೆ ಎಂಬ ಈ ವಾಸ್ತವ ಗ್ರಹಿಸಿದರೆ ಎಷ್ಟು ಚೆನ್ನಾಗಿರುತ್ತೆ. ಆ ದಿನ ಪೇತ್ರನ ಮನೆಗೆ ಯೇಸು ಬರ್ತಾರೆ. ಬಂದಾಗ ಆ ಮನೆ ತುಂಬ ಜನರಿದ್ರು, ಅನೇಕ ಸ್ಥಳಗಳಿಂದ ಬರ್ತಾರೆ. ಹಾಗೆ ಬಂದಾಗ ಅದೇ ಕಪೆರ್ನೌಮಿನಲ್ಲಿ ಒಬ್ಬ ವ್ಯಕ್ತಿ ಪಾಪ ಪಾರ್ಶ್ವವಾಯುವಿನಿಂದ ಬಳಲುತ್ತಾ ಇದ್ದ. ಯೇಸು ಕ್ರಿಸ್ತನು ಸ್ವಸ್ಥಪಡಿಸುವ ಅಧಿಕಾರವುಳ್ಳವರಾಗಿದ್ದಾರೆಂದು, ಎಂಥದೇ ರೋಗವಾಗಿದ್ರೂ ವಾಸಿ ಮಾಡುತ್ತಾರೆ ಎಂಬುದಾಗಿ ಕೇಳಿದ್ರು. ಅಲ್ಲಿ ಆತನು ಮಾಡ್ತಿರೋದು ಸ್ವಸ್ಥತೆಯ ಕಾರ್ಯ ಅಲ್ಲ ಪ್ರಿಯರೇ. ಅಲ್ಲಿ ಆತನು ಏನ್ ಮಾಡುತ್ತಾ ಇದ್ದನು? ಲೂಕ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಏನಿದೆ? ಆತನು ಬೋಧಿಸುತ್ತಾ ಇದ್ದನು. ಆ ಮನೆಯಲ್ಲಿ ಯೇಸು ಮಾಡುತ್ತಿರೋದೇನೆಂದರೆ ಬೋಧಿಸುತ್ತಾ ಇದ್ದರು. ಅಂದರೆ ಯೇಸು ಕ್ರಿಸ್ತನು ಬೋಧಿಸಿದ್ರು. ಹಾಗೆ ಬೋಧಿಸಿದ ನಂತರವೇ, ದೇವರ ವಾಕ್ಯ ಬೋಧಿಸಿದ ನಂತರವೇ, ಸತ್ಯವನ್ನು ವಿವರಿಸಿದ ನಂತರವೇ, ರಕ್ಷಣೆಯ ಕುರಿತಾಗಿ
ಪ್ರಕಟಿಸಿದ ನಂತರವೇ, ಆತ್ಮ ಸಂಬಂಧವಾದ ಸತ್ಯವನ್ನು ವ್ಯಕ್ತಪಡಿಸಿದ ನಂತರವೇ ಅಲ್ಲಿರುವಂತಹ ಜನರ ಶರೀರ ಸಂಬಂಧವಾಗಿರುವಂತಹ ರೋಗಗಳಾಗಿರ್ಬೋದು, ಅವಶ್ಯಕತೆಗಳಾಗಿರ್ಬೋದು ತೀರಿಸುವ ಪ್ರಯತ್ನ ಮಾಡುತ್ತಾರೆ. ಮೊದಲು ಆತ್ಮರಕ್ಷಣೆ, ಆನಂತರ ಶರೀರ ರಕ್ಷಣೆ. ಆತನು ಬೋಧಿಸುತ್ತಿರುವಾಗ ಆ ಮನೆ ತುಂಬಾ ಜನರಿದ್ರು, ಮನೆ ಹೊರಗೂ ಕೂಡ ಜನರಿದ್ರು. ಪ್ರಿಯರೇ, ಕೇಳಿ ಸಹೋದರ ಸಹೋದರಿಯರೇ, ನಮ್ಮ ಕಲ್ವರಿ ಟೆಂಪಲ್ಗೆ ಬರುವಂಥವರು ಎದಕ್ಕೋಸ್ಕರ ಬರ್ತಿದ್ದಾರೆ ಗೊತ್ತಾ? ದೇವರ ವಾಕ್ಯಕ್ಕೋಸ್ಕರ. ಕಲ್ವರಿ ಟೆಂಪಲ್ನಲ್ಲಿ ಶುದ್ಧವಾದ ವಾಕ್ಯ ದೊರಕುತ್ತದೆ. ಕಲ್ವರಿ ಟೆಂಪಲ್ನಲ್ಲಿ ಜೀವಿತಗಳನ್ನು ಬದಲಾಯಿಸುವಂತಹ ವಾಕ್ಯವಿದೆ. ಕಲ್ವರಿ ಟೆಂಪಲ್ನಲ್ಲಿ ಕುಟುಂಬವನ್ನು ಕಟ್ಟುವಂತಹ ವಾಕ್ಯವಿದೆ. ಕಲ್ವರಿ ಟೆಂಪಲ್ನಲ್ಲಿ ಎಷ್ಟೇ ಪಾಪಿಷ್ಠನಾಗಿದ್ರೂ ಸಹ, ಎಷ್ಟೇ ಕೆಟ್ಟ ಚಟಗಳಿಂದ ಬಂಧಿಸಲ್ಪಟ್ಟರೂ ಸಹ ಆ ವಾಕ್ಯ ಕೇಳುವಾಗ ಬದುಕುಗಳು ಬದಲಾಗುತ್ತವೆ ಎಂಬ ನಂಬಿಕೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವ ಜನರಿಗೆ ನಂಬಿಕೆ ಇರೋದ್ರಿಂದಲೇ ಕಲ್ವರಿ ಟೆಂಪಲ್ಗೆ ತಂಡೋಪತಂಡವಾಗಿ ಸಾವಿರ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಹದಂತೆ ಬರ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನ ಬೋಧನೆಯಲ್ಲಿ ಶಕ್ತಿ ಇತ್ತು. ಆತನ ಬೋಧನೆಯಲ್ಲಿ ಜೀವಿತಗಳನ್ನು ಪ್ರಭಾವ ಬೀರುವಂತಹ ಮಹಿಮೆ ಇದೆ ಎಂದು ಗ್ರಹಿಸಿರುವ ಜನರೆಲ್ಲರೂ ಆತನ ಬಳಿಗೆ ಬರುತ್ತಾ ಇರುವಾಗಲೇ ಯೇಸುಕ್ರಿಸ್ತನನ್ನು ಬೋಧಿಸದಂತೆ ತಡೆಹಿಡಿದಿದ್ರು. ಯೇಸುಕ್ರಿಸ್ತನು ನಮ್ಮ ಪ್ರಾಂತ್ಯಕ್ಕೆ ಬರಬಾರದು ಎಂದು ತಡೆದಿದ್ರು. ಯೇಸುಕ್ರಿಸ್ತನ ಸೇವೆಯನ್ನು ಹಾಗೆ ಆಟಂಕಪಡಿಸಲು ಕಾರಣವೇನೆಂದರೆ, ಆತನ ಬೋಧನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಆಕರ್ಷಿಸುತ್ತಿವೆ ಎಂಬ ಕಾರಣಕ್ಕಾಗಿ ಆ ದಿನ ಯೇಸುಕ್ರಿಸ್ತನನ್ನು, ಆತನ ಸೇವೆಯನ್ನು ಆಟಂಕಪಡಿಸಿದ್ದು. ದಯವಿಟ್ಟು ಗಮನಿಸಿರಿ, ಎಲ್ಲೇ ಆಗಲಿ ದೇವರ ಆತ್ಮದಿಂದಲೂ ದೇವರ ಶಕ್ತಿಯಿಂದಲೂ ವಾಕ್ಯಾನುಸಾರವಾಗಿ ಬೋಧಿಸುತ್ತಾ ಇರುವಾಗ ಆ ಬೋಧನೆ ಜನರ ಜೀವಿತದಲ್ಲಿ ಮಾರ್ಪಡುವಿಕೆ ತರುತ್ತೆ, ಬದುಕನ್ನು ಬದಲಾಯಿಸುತ್ತೆ. ಈ ಲೋಕದಲ್ಲಿ ಬೇರೆ ಯಾವುದಕ್ಕೂ ಇಲ್ಲದಂತಹ ಆಕರ್ಷಣೆ ಈ ಪರಿಶುದ್ಧ ಸತ್ಯವೇದಕ್ಕೆ ಇದೆ. ಹಾಗಾಗಿ ಈ ದಿನ ಪ್ರಪಂಚಕ್ಕೆ ಬಹಳ ಪ್ರಭಾವ ಬೀರುವಂತಹ ಗ್ರಂಥವನ್ನಾಗಿ ಪರಿಶುದ್ಧ ಸತ್ಯವೇದವನ್ನು ಪರಿಗಣಿಸಲಾಗಿದೆ. ಅಷ್ಟು ಮಾತ್ರವಲ್ಲ, ಗಮನ ಕೊಟ್ಟು ಕೇಳಿ. ಪ್ರಪಂಚದಲ್ಲಿ ಜನರು ಬಹಳವಾಗಿ ಇಷ್ಟಪಡುವಂತಹ, ಬಹಳ ಓದುವಂತಹ ಗ್ರಂಥ ಯಾವುದು? ಪರಿಶುದ್ಧ ಸತ್ಯವೇದ. ಅದೇ ರೀತಿ ಪ್ರಪಂಚದಲ್ಲಿ ಬಹಳವಾಗಿ ದ್ವೇಷಿಸಲ್ಪಟ್ಟು ಸುಟ್ಟು ಹಾಕಲ್ಪಡುವ ಗ್ರಂಥ ಯಾವುದು? ಪರಿಶುದ್ಧ ಸತ್ಯವೇದವೇ. ಯಾಕೆಂದರೆ ಇದು ಮನುಷ್ಯರನ್ನು ಬಹಳವಾಗಿ ಪ್ರಭಾವ ಬೀರುತ್ತಿರುವುದರಿಂದಲೇ ಬಹಳವಾಗಿ ದ್ವೇಷಿಸಲ್ಪಡ್ತಿದೆ. ಈ ದಿನ ಕಲ್ವರಿ ಟೆಂಪಲ್ ಅನೇಕ ಜನರ ಜೀವಿತವನ್ನು ಬಹಳವಾಗಿ ಪ್ರಭಾವ ಬೀರುತ್ತಿದೆ. ಸತೀಶ್ ಕುಮಾರ್ ಆದ ನಾನು ಸಾರುವ ಸಂದೇಶಗಳು ಅನೇಕ ಜನರ ಜೀವಿತವನ್ನು ಬಹಳ ಪ್ರಭಾವ ಬೀರುತ್ತಿರುವುದರಿಂದ, ಬಹಳ ಜನರು ಬರುತ್ತಾ ಇರುವುದರಿಂದ ಸೈತಾನನು ಮೌನವಾಗಿರೋದಿಲ್ಲ ಪ್ರಿಯರೇ. ಅದಕ್ಕಾಗಿಯೇ ಸೈತಾನನ ಮನುಷ್ಯರು ವಿರೋಧಿಸುತ್ತಿರ್ತಾರೆ, ನಿಂದೆ ಹೊರಿಸುವ ಪ್ರಯತ್ನ ಮಾಡುತ್ತಾರೆ, ಅಲ್ಲಸಲ್ಲದ ಸುಳ್ಳು ಸುದ್ದಿ ಹಬ್ಬಿಸುವ ಪ್ರಯತ್ನ ಮಾಡುತ್ತಾರೆ, ಅಪರಾಧ ಹೊರಿಸ್ತಾರೆ, ಅವಮಾನಪಡಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ದಯವಿಟ್ಟು ಗಮನಿಸಿರಿ, ಆ ದಿನ ಎಷ್ಟೇ ಆಟಂಕಗಳು, ಅಭ್ಯಂತರಗಳು, ಅವಮಾನಗಳು ಜನರು ಸೃಷ್ಟಿಸಿದರೂ ಸಹ ಯೇಸು ಕ್ರಿಸ್ತನು ತನಗೆ ಕೊಡಲ್ಪಟ್ಟ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವವರೆಗೂ ಆ ಕೆಲಸವನ್ನು ನಿಲ್ಲಿಸಲಿಲ್ಲ. ಪೌಲನು ಎಲ್ಲಿಗೇ ಆಗಲಿ ವಾಕ್ಯ ಸಾರಲು ಹೋದಾಗ ಜನಸಮೂಹ ಬಂದು ಅವನ ವಾಕ್ಯ ಕೇಳುತ್ತಾ ಇರುವಾಗ ಆ ಕಾಲದಲ್ಲಿದ್ದ ಸಭಾಮಂದಿರದ ಅಧಿಕಾರಿಗಳು ಯಾರು? ಧರ್ಮೋಪದೇಶಕರು, ಶಾಸ್ತ್ರಿಗಳು ಪೌಲನು ಮಾಡುತ್ತಿರುವ ಸೇವೆಯನ್ನು ಆಟಂಕಪಡಿಸಿದ್ರು, ಅಭ್ಯಂತರಪಡಿಸಿದ್ರು, ಸೇವೆ ಮಾಡಲಾರದಂತೆ ತಡೆದಿದ್ರು. ಇಲ್ಲಿಂದ ಹೋಗೋ ಅನ್ನುತ್ತಾರೆ. ಹಾಗೆಂದಿದ್ದಕ್ಕೆ ಪೌಲನು ಸೇವೆಯನ್ನು ನಿಲ್ಲಿಸಲಿಲ್ಲ ಪ್ರಿಯರೇ. ದೇವರ ಚಿತ್ತದ ಪ್ರಕಾರ ಸೇವೆ ಮಾಡುವಂತಹ ಸೇವಕನಾಗಿರಬಹುದು, ಅವನು ಮಾಡುವ ಸಭಾ ಸೇವೆಯಾಗಿರ್ಬೋದು, ಆಟಂಕಗಳನ್ನು, ಅಭ್ಯಂತರಗಳನ್ನು, ಅವಮಾನಗಳನ್ನು ಹಾದು ಹೋಗ್ಬೇಕಾಗುತ್ತೆ. ಹಾಗೆಂದ ಮಾತ್ರಕ್ಕೆ ಆ ಸೇವಕನು ಆ ಸೇವೆಯನ್ನು ನಿಲ್ಲಿಸುವವರಾಗಿ ಎಂದಿಗೂ ಇರಬಾರದು, ನಿಲ್ಲಿಸುವ ಚಾನ್ಸ್ ಕೂಡ ಇಲ್ಲ. ಅದಕ್ಕಾಗಿಯೇ ಕಲ್ವರಿ ಟೆಂಪಲ್ ಸೇವೆ, ದೇವರು ಕೊಟ್ಟಂತಹ ಸೇವೆ, ದರ್ಶನ ಕ್ರಿಸ್ತನ ಬರೋಣದವರೆಗೂ ಮುಂದುವರಿಯುತ್ತಲೇ ಇರುತ್ತದೆ. ಆಟಂಕಗಳು, ಅಭ್ಯಂತರಗಳು, ಅವಮಾನಗಳು ಇವು ನಿಜವಾದ ಸೇವೆಗೆ ಸಹಜವಾದ ಸಂಕೇತಗಳು. ಆ ದಿನ ಯೇಸು ಕ್ರಿಸ್ತನು ಸೇವೆ ಮಾಡ್ತಿರುವಾಗ ಎಷ್ಟೋ ಆಟಂಕಗಳು ಬಂದವು. ಆತನು ವಾಕ್ಯ ಸಾರುತ್ತಿರುವಾಗ ಎಷ್ಟೋ ಜನರು ಬಂದರು ಆತನ ವಾಕ್ಯ ಕೇಳುವುದಕ್ಕಾಗಿ. ಅಂತಹ ಸಮಯದಲ್ಲಿ ಅದೇ ಪಟ್ಟಣದಲ್ಲಿ ಪಾಪ ಒಬ್ಬ ವ್ಯಕ್ತಿಯಂತೆ ಪಾರ್ಶ್ವವಾಯುವಿನಿಂದ ಮಂಚದ ಮೇಲೆ ಮಲಗಿದ್ದನಂತೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ ಪ್ರಿಯರೇ, ಜನರೆಲ್ಲರೂ ಯೇಸುವಿನ ಬಳಿಗೆ ಬಂದು ಉಪದೇಶ ಕೇಳುತ್ತಿರುವಾಗ ಒಬ್ಬನಿಗೆ ಏನೋ ಒಂದು ಆಲೋಚನೆ ಬಂತಂತೆ. ಏನೆಂದು ಗೊತ್ತಾ? ಯೇಸು ಕಪೆರ್ನೌಮಿಗೆ ಬಂದಿದ್ದಾರೆ, ಅದ್ಭುತಗಳನ್ನು ಮಾಡುವ ಯೇಸು ಕಪೆರ್ನೌಮಿಗೆ ಬಂದಿದ್ದಾರಂತೆ. ಪಾಪ ಇವನು ಎಷ್ಟೋ ದಿನಗಳಿಂದ ಬಿದ್ದಿದ್ದಾನೆ, ಹೆಂಡತಿ ಮಕ್ಕಳು ಇವನ ನಿಮಿತ್ತ ಬಹಳ ಕಷ್ಟಪಡ್ತಿದ್ದಾರೆ. ಇವನನ್ನು ಏನಾದರೂ ಒಂದು ವೇಳೆ ನಾವು ಯೇಸುವಿನ ಬಳಿಗೆ ಕರೆದೊಯ್ಯುವುದಾದರೆ ಖಂಡಿತವಾಗಿಯೂ ಇವನು ವಾಸಿಯಾಗ್ತಾನೆ. ಇವನಿಗೂ ಇವನ ಮೇಲೆ ಆಧಾರಗೊಂಡಿರುವ ಹೆಂಡತಿ ಮಕ್ಕಳಿಗೂ
ಇರುವ ಕಷ್ಟಗಳೆಲ್ಲ ತೀರಿ ಹೋಗ್ತವೆ ಎಂಬ ಒಂದು ಆಲೋಚನೆ ಒಬ್ಬನಿಗೆ ಬಂತು ಪ್ರಿಯರೇ. ಆ ಆಲೋಚನೆ ಅವನಿಗೆ ಯಾಕೆ ಬಂತೆಂದರೆ ಅವನ ಮನಸ್ಸು ಒಳ್ಳೆಯದಾಗಿರೋದ್ರಿಂದ. ಶತಾಧಿಪತಿಯ ಬಳಿಗೆ ಒಂದು ವಾರ್ತೆ ಬರುತ್ತೆ, ಅದೇನೆಂದರೆ ಕಪೆರ್ನೌಮಿಗೆ ಯೇಸು ಬಂದಿದ್ದಾರೆ ಎಂಬುದಾಗಿ. ಆ ವಾರ್ತೆ ಕೇಳಿದಾಗ ಓಡೋಡಿ ಹೋಗಿ, ಯೇಸುವೇ, ನೀವು ಅದ್ಭುತ ಮಾಡುವವರಾಗಿದ್ದೀರಿ, ಮಹತ್ಕಾರ್ಯ ಮಾಡುವವರಾಗಿದ್ದೀರಿ, ಬೇಡಿಕೊಂಡ ಕೂಡಲೇ ಬೇಡಿಕೆಯನ್ನು ಈಡೇರಿಸುವ ದೇವರಾಗಿರೋದ್ರಿಂದ ಇದು ನನಗಿರುವ ಅವಶ್ಯಕತೆ, ಇದು ನನಗಿರುವ ಆಪತ್ತು, ಇದು ನನಗಿರುವ ಕಷ್ಟ, ದಯವಿಟ್ಟು ನನ್ನನ್ನು ಸಂಧಿಸು ಎಂದು ಕೇಳಬಹುದಿತ್ತಲ್ಲವೇ? ಶತಾಧಿಪತಿ ತನ್ನ ಕುರಿತಾಗಿ ಆಲೋಚಿಸುವವನು ಅಲ್ಲ. ಸ್ವಾರ್ಥಿಗಳು ಮಾತ್ರ ತಮ್ಮ ಕುರಿತು ಆಲೋಚಿಸ್ತಾರೆ. ಸ್ವಾರ್ಥಿಗಳು ತಮ್ಮ ಕುರಿತಾಗಿ ಪ್ರಾರ್ಥಿಸ್ತಾರೆ. ಕೆಲವರ ಪ್ರಾರ್ಥನೆ ಕೇಳುವಾಗ ನನಗೆ ಬಹಳ ಬಾಧೆ ಅನಿಸುತ್ತೆ. ಯಾವಾಗ ನೋಡಿದ್ರು ಕೂಡ ನನ್ನನ್ನು ಆಶೀರ್ವದಿಸು ದೇವರೇ, ನನ್ನನ್ನು ಆಶೀರ್ವದಿಸು, ನನ್ನನ್ನು ಬಲಪಡಿಸಿರಿ, ನನ್ನನ್ನು ಉಪಯೋಗಿಸಿರಿ ದೇವರೇ, ನನ್ನನ್ನು ಅಭಿಷೇಕಿಸಿರಿ ದೇವರೇ. ಇದೇ ಗೋಳು, ನನ್ನನ್ನು 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 ಎಂಬುದಾಗಿ. ಇಂಥವರ ಪ್ರಾರ್ಥನೆ ದೇವರು ಕೇಳುವ ಸಾಧ್ಯತೆ ಇರಲ್ಲ. ಇಂಥವರು ಇದ್ದ ಸ್ಥಿತಿಯಲ್ಲಿಯೇ ಬಿದ್ದಿರುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಕ್ರಿಸ್ತನನ್ನು ಹೊಂದಿಕೊಂಡಿರುವಾಗ ನಿಮ್ಮ ಸ್ವಾರ್ಥತೆಯೆಲ್ಲ ಕಿತ್ಕೊಂಡು ಹೋಗುತ್ತೆ. ನಾನಲ್ಲ ದೇವರೇ, ನನ್ನನ್ನಲ್ಲ ದೇವರೇ ಎಂಬ ಸ್ಥಾನಕ್ಕೆ ನೀವು ಬರ್ತೀರಿ. ಶತಾಧಿಪತಿ ತನ್ನ ಕುರಿತು ಕೇಳಲಿಲ್ಲ, ತನ್ನ ಮನೆಯೊಳಗೆ ಬಿದ್ದಿರುವ ಆಳಿನ ಕುರಿತು ಕೇಳ್ತಾನೆ. ಅದನ್ನು ನೋಡಿದ ಯೇಸುವೆ ಆಶ್ಚರ್ಯಪಡ್ತಾರೆ. ಸಹೋದರ ಸಹೋದರಿಯರೇ, ಸ್ವಾರ್ಥತೆಯಿಂದ ಕೂಡಿದ ನಮ್ಮ ಜೀವಿತ ಶಿಲುಬೆಗೆ ಹಾಕಲ್ಪಟ್ಟು ನಿಸ್ವಾರ್ಥತೆಯಿಂದ ಜೀವಿಸುವಾಗ ನಾವಿತರರ ಕುರಿತಾಗಿ ಆಲೋಚಿಸ್ತೇವೆ. ಯಾರೋ ಒಬ್ಬನು ಪಾಪ ಪ್ರೀತಿಯುಳ್ಳಂಥವನು, ನಿಸ್ವಾರ್ಥತೆಯ ಹೃದಯವುಳ್ಳವನು, ಅಯ್ಯೋ ನನಗೆ ಕೈಕಾಲುಗಳಿವೆ, ನಾನು ನನ್ನ ಕುಟುಂಬ ಚೆನ್ನಾಗಿ ನೋಡಿಕೊಳ್ತಿದ್ದೇನೆ, ಹೆಂಡತಿ ಮಕ್ಕಳನ್ನು ನೋಡಿಕೊಳ್ತಿದ್ದೇನೆ, ಪಾಪ ಅವನೇನೋ ಮಂಚದ ಮೇಲೆ ಬಿದ್ದಿದ್ದಾನೆ, ವಾಸಿ ಮಾಡುವಂತಹ ಯೇಸು ಆಗೋ ಆ ಮನೆಯಲ್ಲಿದ್ದಾರೆ, ಇವನನ್ನೇನಾದ್ರೂ ಕರೆದೊಯ್ದ್ರೆ ಇವನು ವಾಸಿಯಾಗ್ತಾನೆ ಎಂಬ ಪ್ರೀತಿ ಇದೆ, ನಂಬಿಕೆ ಇದೆ. ಆದರೆ ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕಾಗುತ್ತೋ? ಒಬ್ಬನೇ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಏನ್ ಮಾಡಿರುತ್ತಾನೆ? 4 ಜನರಿಗೆ ಬೇಡಿಕೊಂಡಿರ್ತಾನೆ. ಬೇರೊಬ್ಬನಿಗೆ, ನೋಡಯ್ಯ, ಅವನನ್ನು ಯೇಸುವಿನ ಬಳಿಗೆ ಒಯ್ಯೋಣ. ಇಲ್ಲ ಕಣೋ, ನಾನು ಬಹಳ ಬ್ಯುಸಿಯಾಗಿದ್ದೇನೆ, ನನ್ನಿಂದ ಆಗಲ್ಲ ಅಂದಿರ್ತಾನೆ ಒಬ್ಬನು. ಇಲ್ಲ ಕಣೋ, ಪಾಪ ಎಂದಿನಿಂದಲೂ ಅವನು ಬಿದ್ದಿದ್ದಾನಲ್ವೇ, ನಿನಗೊಂದು ದೊಡ್ಡ ನಮಸ್ಕಾರ ಅಯ್ಯ, ನನಗೆ ಬಹಳ ಕೆಲಸ ಇದೆ ಎಂಬುದಾಗಿ ಹೇಳಿ ಹೊರಟೋದವರಿರ್ತಾರೆ. ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಅವರಿಗೆ ಇವರಿಗೆ ಬೇಡಿಕೊಂಡಿರ್ತಾನೆ. ಹಾಗೆ 10 ಮಂದಿಗೆ ಬೇಡಿಕೊಂಡಿರ್ತಾನೋ 20 ಮಂದಿಗೆ ಬೇಡಿಕೊಂಡಿರ್ತಾನೋ ಗೊತ್ತಿಲ್ಲ. ಆದ್ರೆ 3 ಜನರನ್ನು ಹಿಡ್ಕೊಂಡು ಬಂದ ಪ್ರಿಯರೇ, ಬನ್ನಿ, ಒಂದ್ ಕಡೆ ನಾನು ಹಿಡ್ಕೊಳ್ತೇನೆ, 3 ಕಡೆ ನೀವು ಹಿಡ್ಕೊಳ್ರಿ, 4 ಜನ ಹೊತ್ಕೊಂಡು ಹೋಗೋಣ ಬನ್ನಿ. ಒಬ್ಬ ವ್ಯಕ್ತಿ ಬದಲಾಗಬೇಕಾದರೆ, ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ? ನಿಮ್ಮ ಗಂಡ ಬದಲಾಗಬೇಕಾದ್ರೆ, ನಿಮ್ಮ ಹೆಂಡತಿ ಬದಲಾಗಬೇಕಾದ್ರೆ, ಮಕ್ಕಳು ಬದಲಾಗಬೇಕಾದ್ರೆ ಮೊದಲು ನಿಮಗೆ ಭಾರ ಇರಬೇಕು. ನಿಮ್ಮ ಹೃದಯದೊಳಗೆ ಬಾಧೆ ಇರಬೇಕು. ಅಯ್ಯೋ, ನನ್ನ ಗಂಡ ನಶಿಸಿ ಹೋಗ್ತಿದ್ದಾನಲ್ಲವೇ, ಅಯ್ಯೋ ನನ್ನ ಹೆಂಡತಿ ನಶಿಸಿ ಹೋಗ್ತಿದ್ದಾಳಲ್ಲವೇ, ಅಯ್ಯೋ ನನ್ನ ಮಕ್ಕಳು ನಶಿಸಿ ಹೋಗ್ತಿದ್ದಾರಲ್ಲವೇ ಎಂಬ ಬಾಧೆ ನಿಮ್ಮೊಳಗಿರಬೇಕು. ಆ ವ್ಯಕ್ತಿಯೊಳಗೆ ಆ ಬಾಧೆ ಇತ್ತು, ಅದಕ್ಕಾಗಿಯೇ ಭಾರ ಹುಟ್ಟಿತು. ಅದಕ್ಕಾಗಿಯೇ ಜವಾಬ್ದಾರಿಕೆಯಿಂದ 4 ಜನರನ್ನು ಕೂಡಿಸಿಕೊಂಡು, ಬನ್ರಯ್ಯ, ಪಾಪ ಇವನನ್ನು ಯೇಸುವಿನ ಬಳಿಗೆ ಕರೆದೊಯ್ಯೋಣ ಅಂದಾಗ ಕೊನೆಗೆ 4 ಜನ ಸೇರಿ ಬಂದ್ರು. ಈ 4 ಜನ ಮೊದಲು ಕೂಡಿ ಬರುತ್ತಾರೆ, ನಂತರ ಅವನನ್ನು ಹೊತ್ತುಕೊಂಡು ಬರುತ್ತಾರೆ. ಮಧ್ಯದಲ್ಲಿ ಒಬ್ಬನು ಹೇಳಿರ್ತಾನೆ, ನನ್ನಿಂದಾಗಲ್ಲ, ಇವನನ್ನು ಹೊರ್ಲಿಕ್ಕಾಗಲ್ಲ ಅಂತ ಹೇಳಿ ಬಿಟ್ಟು ಹೋದ್ರೆ ಏನಾಗ್ತಿತ್ತು ಹೇಳಿ? ಏನಾಗ್ತಿತ್ತು? ಬದುಕಿರುವ ಮನುಷ್ಯನ ಮಂಚ ಹೊತ್ಕೊಂಡು ಹೋಗ್ಬೇಕಾದ್ರೆ, ಸತ್ತ ಶವ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಜನ ಬೇಕಾಗುತ್ತೆ ಹೇಳಿ? ಹೇಳ್ತೇನೆ ಕೇಳ್ರಿ, 4 ಜನ ಬೇಕು. ಅದಕ್ಕೆ ನಮ್ಮ ಹಿರಿಯರು ಯಾವಾಗ್ಲೂ ಹೇಳ್ತಾ ಇದ್ರು, ನೋಡು ಮಗನೇ, ಕನಿಷ್ಠ 4 ಜನರೊಂದಿಗಾದ್ರೂ ಸರಿಯಾಗಿರು ಮಗನೇ. ಎಷ್ಟು ಜನರೊಂದಿಗೆ? 4 ಜನರೊಂದಿಗಾದ್ರೂ ಚೆನ್ನಾಗಿರು ಮಗನೇ. ಯಾಕೆಂದ್ರೆ ಹೊರಟು ಹೋದಾಗ 4 ಜನ ನಿನಗೆ ಬೇಕಾಗ್ತಾರೆ. ಅದಕ್ಕೆ 4 ಜನರೊಂದಿಗಾದ್ರೂ ಒಳ್ಳೆಯವರಾಗಿರ್ಬೇಕು. ಸಹೋದರ ಸಹೋದರಿಯರೇ, 4 ಜನರೊಂದಿಗಾದ್ರೂ ಒಳ್ಳೆಯವರಾಗಿರಿ. 4 ಜನ ಅಂದ್ರೆ ಯಾರು? ಬಲಗಡೆ ಇರುವವರು, ಎಡಗಡೆ ಇರುವವರು, ಮುಂದೆ ಇರುವವರು, ಹಿಂದೆ ಇರುವವರು. ಅವರೊಂದಿಗೆ ಚೆನ್ನಾಗಿರ್ರಿ. ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಸುತ್ತಲಿರುವ 4 ಜನರೊಂದಿಗೆ ಪ್ರಶಾಂತವಾಗಿರಿ, ಸಮಾಧಾನದಿಂದಿರಿ. ಸೇವೆ ಮಾಡುತ್ತಿರುವಾಗ ನಿಮ್ಮ ಸುತ್ತಲಿರುವ 4 ಜನರೊಂದಿಗೆ ಸಮಾಧಾನದಿಂದಿರಿ. ಒಬ್ಬನು ಹೋಗಿ ಇವನನ್ನೇನಾದರೂ ಯೇಸುವಿನ ಬಳಿಗೆ ಒಯ್ದ್ರೆ ಇವನು ವಾಸಿಯಾಗ್ತಾನೆ ಅಂದ್ಕೊಂಡ್ರು. ಈಗ ಒಂದು ಚಿಕ್ಕ ಸಾಕ್ಷಿ ನೋಡೋಣ. ಮಗನು ರೋಗದಿಂದ ಬಹಳ ಬಳಲುತ್ತಾ ಇದ್ದ. ಡಾಕ್ಟರ್ಸ್ ಕೂಡ ಕೈ ಎತ್ತಿ ಬಿಟ್ಟಿದ್ರು. ಈ ಸಾಕ್ಷಿ ನೋಡ್ರಿ ಏನಾಯ್ತೆಂದು. ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಾಲೋಮ್. ನನ್ನ ಹೆಸರು ಹುಸೇನ್, ಇವಳು ನನ್ನ ಹೆಂಡತಿ, 3 ಜನ ಮಕ್ಕಳು. ನಾವು ಒಂದು ಅನ್ಯ ಕುಟುಂಬದಿಂದ ಬಂದಿದ್ದೇವೆ. ನಾವು ಮಾರ್ಪಟ್ಟು ಇಷ್ಟು ಸಂತೋಷವಾಗಿರಲು ಕಾರಣ ಕಲ್ವರಿ ಟೆಂಪಲ್. ಕಲ್ವರಿ ಟೆಂಪಲ್ನಲ್ಲಿ ಸಾರಲ್ಪಡುತ್ತಿರುವಂತಹ ಶುದ್ಧವಾದ ದೇವರ ವಾಕ್ಯ. ನಾನೊಬ್ಬ ಆಟೋ ಡ್ರೈವರ್ ಆಗಿದ್ದೇನೆ. ಲೋಕಾನುಸಾರವಾಗಿ ಜೀವಿಸುತ್ತಾ ಇದ್ದೆ. ನಮ್ಮ ಊರಿನಲ್ಲಿ ಅಣ್ಣ ತಮ್ಮಂದಿರಿಗೆ ಅಂತ ಸ್ವಲ್ಪ ಆಸ್ತಿ ಇತ್ತು. ಆ ಆಸ್ತಿಯ ನಿಮಿತ್ತ ನಮಗೆ ಮೇಲಿಂದ ಮೇಲೆ ಜಗಳವಾಗುತ್ತಿತ್ತು. ಆ ಜಗಳದ ನಿಮಿತ್ತ ಕೋರ್ಟ್ ಕೇಸ್ಗಾಗಿ ಸಾಲ ಮಾಡಿ ಬಹಳ ಖರ್ಚು ಮಾಡಿದೆ.
ಈ ಕಡೆ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರದೆ ಆ ಕಡೆ ಆಟೋ ಕೂಡ ಚೆನ್ನಾಗಿ ಓಡಿಸದೆ ಆ ಜಗಳದ ನಿಮಿತ್ತವೇ ಜಾಸ್ತಿ ಊರಲ್ಲೇ ಇರಬೇಕಾಗುತ್ತಿತ್ತು. ಆ ಜಗಳದ ನಿಮಿತ್ತ ಆರ್ಥಿಕವಾಗಿ ಬಹಳ ಕಷ್ಟಕ್ಕೊಳಗಾದೆವು. ಅಂತ ಸಂದರ್ಭದಲ್ಲಿ ನನ್ನ ಹೆಂಡತಿ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಇದ್ದಕ್ಕಿದ್ದ ಹಾಗೆ ಒಂದು ದಿನ ನನ್ನ ಹೆಂಡತಿ ಫೋನ್ ಮಾಡಿ, ಅರ್ಜೆಂಟ್ ನೀನು ಮನೆಗೆ ಬಾ, ಸಣ್ಣ ಮಗನಿಗೆ ಆರಾಮಿಲ್ಲ, ಬೇಗ ಬನ್ನಿ ಅಂತೇಳಿ ಫೋನ್ ಮಾಡಿದಳು. ಮನೆಗಳಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ನಮ್ಮ ಕೊನೆ ಮಗ ಜ್ವರದಿಂದ ಗಡಗಡ ಅಂತ ನಡುಗ್ತಿದ್ದ. ಆಗ ಜ್ವರ ಕಡಿಮೆನೇ ಆಗ್ತಿಲ್ಲ, ಬಹಳ ಔಷಧಿ ಹಾಕಿದೆ. ತಕ್ಷಣ ಮಗನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಡಾಕ್ಟರ್ ಚೆಕಪ್ ಮಾಡಿ ಹೇಳಿದ್ರು ಮಗುವಿಗೆ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ. ಬ್ಲಡ್ ರಿಪೋರ್ಟ್ ಬಂತು. ಆ ಬ್ಲಡ್ ರಿಪೋರ್ಟಲ್ಲಿ ಡೆಂಗ್ಯೂ ಜ್ವರ ಅಂತ ಗೊತ್ತಾಯಿತು. ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಆಗಿದ್ದು. ಹಾಗಾಗಿ ಇಮಿಡಿಯೇಟ್ ICUನಲ್ಲಿ ಸೇರಿಸ್ಬೇಕಂತ ಹೇಳಿದರು. ಅದಕ್ಕೆ ಖರ್ಚು ಸುಮಾರು 60-70 ಸಾವಿರ ಬೇಕು ಅಂತ ಹೇಳಿದರು. ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಮಗುವಿನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದರು. ನನ್ನ ಯಜಮಾನ್ರು ಬರ್ತಾರೆ, ಡಾಕ್ಟರ್ 60-70 ಸಾವಿರ ಆಗ್ತದೆ ಅಂತ ಹೇಳಿದರು ಅಂತ ಹೇಳಿದೆ. ಅವ್ರ ಹತ್ರ ಕೂಡ ₹1 ಇರಲಿಲ್ಲ. ನಮ್ಮ ಮಗುವಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ನಮಗೆ ಅಂದ್ಕೊಂಡೆವು. ಆ ದಿನ ಶನಿವಾರ ಆಗಿತ್ತು. ಮಾರನೇ ದಿವಸ ಭಾನುವಾರ. ಅನಾರೋಗ್ಯದಿಂದ ನರಳುತ್ತಿರುವಂಥ ನನ್ನ ಮಗುವನ್ನು ತೆಗೆದುಕೊಂಡು ಕುಟುಂಬ ಸಹಿತವಾಗಿ ಕಲ್ವರಿ ಟೆಂಪಲ್ಗೆ ಬಂದೆ. ಕಲ್ವರಿ ಟೆಂಪಲ್ ಆರಾಧನೆಯಲ್ಲಿ ಆ ಕ್ಷಣವೇ ದೇವರು ನನ್ನ ಮಗನನ್ನು ಮುಟ್ಟಿ ಸ್ವಸ್ಥ ಮಾಡಿದರು. ಮಲಗಿರುವ ನನ್ನ ಮಗನು ಎದ್ದು ನೀರಿಗಾಗಿ ಕೇಳಿದ. ಅವನಿಗೆ ನೋಡಿ ನನಗೆ ಆಶ್ಚರ್ಯವಾಯಿತು. ಹಾಕೊಂಡಿರುವ ಪೂರ್ತಿ ಅನ್ನವೆಲ್ಲ ತಿಂದುಬಿಟ್ಟ. ಅಂದಾಗಳು ಕೂಡ ಅನ್ನ ತಿಂತಿರ್ಲಿಲ್ಲ, ಜ್ಯೂಸ್ ಕೂಡ ಕುಡಿತಿರ್ಲಿಲ್ಲ. ಅಂಥವನು ಈಗ ಊಟನೇ ಮಾಡ್ತಿದ್ದಾನೆ ನೋಡಿ ಬಹಳ ಸಂತೋಷವಾಯಿತು. ಊಟ ಮಾಡಿದ ನಂತರ ಮಕ್ಕಳ ಜೊತೆ ಬಹಳ ಚೆನ್ನಾಗಿ ಆಟವಾಡಿದ. ಅದನ್ನು ನೋಡಿ ನಮಗೆ ಬಹಳ ಆಶ್ಚರ್ಯವೆನಿಸಿತು. ಆ ದಿನ ಪೂರ್ತಿ ಚರ್ಚಿನಲ್ಲೇ ಇದ್ದೆವು. ನನ್ನ ಮಗನ ವಿಷಯದಲ್ಲಿ ಬಹಳ ದುಃಖದಿಂದ ವೇದನೆಯಿಂದ ಕಲ್ವರಿ ಟೆಂಪಲ್ಗೆ ಬಂದಿದ್ದೆವು. ನನ್ನ ಮಗನು ಆ ಕ್ಷಣವೇ ಸ್ವಸ್ಥನಾದನು. ತಿರುಗಿ ಮನೆಗೆ ಸಂತೋಷದಿಂದ ಬಂದೆವು. ನನ್ನ ಮಗನಿಗೆ ಆ ದಿನದಿಂದ ಈ ದಿನದವರೆಗೂ ಯಾವ ಅನಾರೋಗ್ಯ ಉಂಟಾಗಲಿಲ್ಲ. ಒಳ್ಳೆ ಆರೋಗ್ಯದಿಂದಿದ್ದಾನೆ. ಸತ್ಯದೇವರು ಯೇಸು ಕ್ರಿಸ್ತನೇ ಎಂದು ಅಂಗೀಕರಿಸಿ ಪ್ರತಿ ವಾರ ತಪ್ಪದೆ ಕಲ್ವರಿ ಟೆಂಪಲ್ಗೆ ಬರುತ್ತಿದ್ದೇವೆ. ಈಗ ನಾನು ಮತ್ತೆ ನನ್ನ ಕುಟುಂಬ ಬಹಳ ಸಂತೋಷದಿಂದಿದ್ದೇವೆ. ಇಷ್ಟೊಂದು ಸಂತೋಷ ಕೊಟ್ಟ ನನ್ನ ಯೇಸುವಿಗೆ ಏನ್ ಕೊಟ್ಟರು ಕಡಿಮೆ ಅಂದುಕೊಂಡು ಕಲ್ವರಿ ಟೆಂಪಲ್ನಲ್ಲಿ ಒಂದು ಸಣ್ಣ ಕೆಲಸ ಮಾಡಿಕೊಂಡು ದೇವರ ಋಣವನ್ನು ತೀರಿಸಿಕೊಳ್ಳಬೇಕೆಂದು ಕಲ್ವರಿ ಸೋಲ್ಜರ್ಸ್ ಟೀಮ್ನಲ್ಲಿ ಸೇರಿಕೊಂಡೆ. CST ಟೀಮ್ಗೆ ಸೇರಿ ಕರ್ತನ ಸೇವೆಯಲ್ಲಿ ಪಾಲ್ಗೊಂಡಿದ್ದೇನೆ. ಇಷ್ಟೊಂದು ಶುದ್ಧವಾದ ವಾಕ್ಯವನ್ನು ಸಾರುತ್ತಿರುವ ದೈವ ಸೇವಕರಾದ ಸತೀಶ್ ಕುಮಾರ್ ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಅನ್ಯರಾಗಿರುವ ನಮ್ಮನ್ನು ಧನ್ಯರನ್ನಾಗಿ ಮಾಡಿದ ಆ ಯೇಸುವಿಗೆ ಸಮಸ್ತ ಮಹಿಮೆ, ಘನತೆ, ಪ್ರಭಾವ ಉಂಟಾಗಲಿ. ಆ ದಿನ 4 ಜನ ಸೇರಿ ಆ ಪಾರ್ಶ್ವಾಯಿಯನ್ನು ಯೇಸು ಇದ್ದ ಮನೆಗೆ ತಂದಾಗ ಅದ್ಭುತ ನಡೆಯುತ್ತದೆ ಎಂಬ ನಂಬಿಕೆ ಮೊದಲನೇ ಅವನಿಗಿತ್ತು ಪ್ರೇರೆ. ಉಳಿದ 3 ಕೂಡ ಇರಬೇಕಲ್ಲವೇ? ಮತ್ತೆ ಏನು ಹೇಳಿದನೆಂದು, ಹೇಗೆ ಬೇಡಿಕೊಂಡನೆಂದು ಗೊತ್ತಿಲ್ಲ. ಅವನ ಜೊತೆಗೆ 3 ಕರ್ಕೊಂಡು ಬನ್ರಯ್ಯ ಹೋಗೋಣ, ಆ ಯೇಸುವಿನ ಬಳಿಗೆ ಇವನನ್ನು ಕರೆದೊಯ್ಯೋಣ, ಇವನು ಬದಲಾಗುತ್ತಾನೆ ಎಂಬುದಾಗಿ ಕರೆತರುತ್ತಾರೆ. ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ಯೇಸುವಿನ ನಡುವೆ ಮುಂದೆ ಎಳೆಯಬಿಟ್ಟರು. ಯೇಸು ಅವರ ನಂಬಿಕೆಯನ್ನು ನೋಡಿ, ಅಪ್ಪಾ ಮಗನೇ, ಎಂತಹ ಒಳ್ಳೆ ಮಾತು ನೋಡಿ. ಬಿದ್ದಿರುವವನನ್ನು ನೋಡಿ, ಅಪ್ಪಾ ಮಗನೇ ಅಂದರೆ ಅರ್ಥ ಗೊತ್ತಾ? ನೀವು ಯಾರಾಗಿದ್ದರೂ ಸಹ, ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದರೂ ಸಹ, ಎಷ್ಟೇ ಪಾಪಿಷ್ಟ ಪರಿಸ್ಥಿತಿಯಲ್ಲಿ ಬಿದ್ದರೂ ಸಹ ಯೇಸು ಹೇಳ್ತಾರೆ, ನೀವ್ಯಾರು ಗೊತ್ತಾ? ನೀವು ನನ್ನ ಮಗನಾಗಿದ್ದೀರಿ, ನೀವ್ಯಾರು ಗೊತ್ತಾ? ನನ್ನ ಮಗಳಾಗಿದ್ದೀರಿ. ನೀವು ಬಿದ್ದಿರುವ ಅವಶ್ಯಕತೆ ಇಲ್ಲ. ನಿಮ್ಮ ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ. ಮೊದಲನೇದಾಗಿ ಪಾಪಗಳನ್ನು ಕ್ಷಮಿಸುತ್ತಾರೆ. ಹಾಗೆ ಪಾಪಗಳನ್ನು ಕ್ಷಮಿಸಿದ ನಂತರ ಆ ವ್ಯಕ್ತಿಯನ್ನು ನೋಡಿ ಏನು ಹೇಳ್ತಾರೆ ಗೊತ್ತಾ? 24ನೇ ವಚನ, ಪಾರ್ಶ್ವಾಯು ರೋಗಿಯನ್ನು ನೋಡಿ, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು
ಬದಲಾಗಿರುವ ನೀವು ಸಹೋದರರೇ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಿದ್ದೀರಾ? ಈ ದಿನ ಯಾರಾದ್ರೂ ಇದ್ದೀರಾ ನಮ್ಮ ಮಧ್ಯ ಬದಲಾದವರು? ಇದ್ರೆ ಕೈ ತೋರಿಸುವೀರಾ? ಕೈ ತೋರಿಸಿದಂತಹ ನೀವು ಎಲ್ಲಿಗೆ ಹೋಗ್ಬೇಕು? ಮನೆಗೆ ಹೋಗಿ ಏನ್ ಮಾಡ್ಬೇಕು? ನಿಮ್ಮನ್ನು ಬದಲಾಯಿಸಿರುವಂತಹ ಎಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಬದಲಾಯಿಸಿದರೆಂದು ನಿಮ್ಮ ಹೆಂಡತಿಗೆ ತೋರಿಸಿರಿ, ನಿಮ್ಮ ಗಂಡನಿಗೆ ತೋರಿಸಿರಿ, ನಿಮ್ಮ ಮಕ್ಕಳಿಗೆ ತೋರಿಸಿರಿ. ನಿಮ್ಮ ಸ್ವಂತ ಮನೆಯನ್ನೇ ದೇವರ ಆಲಯವನ್ನಾಗಿ ಮಾಡಿಕೊಳ್ಳಿರಿ. ಇದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ಅಂತಹ ಕೃಪೆ ನನಗೂ ಬೇಕು. ನನ್ನ ಮನೆಯು ದೇವರ ಆಲಯವಾಗಿ ಮಾರ್ಪಡಬೇಕು ಎಂದು ಆಶಿಸುವಂಥವರಿದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ? ಯೇಸುವೇ, ಆ 4 ಜನರಲ್ಲಿ ನನ್ನನ್ನು ಒಬ್ಬನನ್ನಾಗಿ ಮಾಡಿರಿ. ಆ 4 ಜನರಲ್ಲಿ ನಾನು ಒಬ್ಬನಾಗಿರಬೇಕು. ನಾನೊಬ್ಬನೇ ಬದಲಾಗೋದಷ್ಟೇ ಅಲ್ಲ, ನಾನೊಬ್ಬನೇ ರಕ್ಷಿಸಲ್ಪಡೋದಷ್ಟೇ ಅಲ್ಲ, ನಾನೊಬ್ಬನೇ ನಿಮ್ಮ ರಾಜ್ಯಕ್ಕೆ ಸೇರೋದಷ್ಟೇ ಅಲ್ಲ, ನನ್ನೊಂದಿಗೆ 4 ಜನರನ್ನು ಕರ್ತರಬೇಕಲ್ಲವೇ? ನನ್ನೊಂದಿಗೆ ನನ್ನ ಕುಟುಂಬವನ್ನಾದರೂ ತರಬೇಕಲ್ಲವೇ? ನನ್ನೊಂದಿಗೆ ನನ್ನ ಬಂಧು ಮಿತ್ರರನ್ನು ಕೂಡ ದೇವರೇ ಬದಲಾಗ್ಬೇಕಲ್ಲವೇ? ಅವರು ಕೂಡ ಉದ್ಧಾರವಾಗ್ಬೇಕಲ್ಲವೇ? ಅವರು ಕೂಡ ಪ್ರತಿ ವಿಧವಾದ ಚಟಗಳಿಂದ ಹೊರಗೆ ಬಂದು ಸುಖದಿಂದ, ಸೌಖ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ ನಿತ್ಯ ಜೀವ ಹೊಂದಿಕೊಂಡು ಅವರು ಅಭಿವೃದ್ಧಿಯಾಗ್ಬೇಕಲ್ಲವೇ? ಅಂತಹ ನಿಸ್ವಾರ್ಥವಾದ ಆತ್ಮಿಕತೆಯನ್ನು ನನಗೆ ದಯಪಾಲಿಸಿರಿ. ಅಂತಹ ಪ್ರೀತಿಯುಳ್ಳ ದೇವರೇ, ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ ಪ್ರೀತಿಯನ್ನು, ಅವರಿಗೋಸ್ಕರ ಪ್ರಲಾಪಿಸುವ ಮನಸ್ಸನ್ನು, ಅಂಥವರನ್ನು ನಿಮ್ಮ ಸನ್ನಿಧಿಗೆ ನಡೆಸಬಲ್ಲಂತಹ ಪ್ರಯಾಸವನ್ನು ಏಸಯ್ಯ ಪರಿಶುದ್ಧವಾದ ಜೀವಿತ ನಮಗೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.